ನನ್ನ ನಲ್ಮೆಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ವ್ಯಾಘ್ರಗೀತೆ ಎನ್ನುವ ಗದ್ಯ ಭಾಗದ 4ನೇ ಅವಧಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ಗದ್ಯ ಭಾಗವನ್ನು ಆರಂಭಿಸ್ತಾ ಇದ್ದೇವೆ. ಮಕ್ಕಳೇ, ಕಳೆದ 3 ಅವಧಿಗಳಲ್ಲಿ ನಾವು ಈ ಗದ್ಯಕ್ಕೆ ಸಂಬಂಧಿಸಿದಂತೆ ಏನೇನನ್ನ ಗ್ರಹಿಸಿದ್ವಿ ಅನ್ನೋದ್ರ ಕಡೆ ನಮ್ಮ ಗಮನವನ್ನು ಹರಿಸೋದಾದ್ರೆ ಇಷ್ಟು ಅಂಶಗಳನ್ನ ನಾವು ಕಳೆದ 3 ಅವಧಿಗಳಲ್ಲಿ ತಿಳ್ಕೊಂಡಿದ್ದೀವಿ ಅಲ್ವಾ? ಯಾವ್ದನ್ನ ಮೊದಲನೇ ಅವಧಿಯಲ್ಲಿ ಲೇಖಕರಾದಂತಹ ಎನ್ ಮೂರ್ತಿರಾವ್ ಅವರ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಪ್ರಾರಂಭದಲ್ಲಿ ಹುಲಿಯ ಬಗೆಗೆ ಲೇಖಕರು ಪ್ರಸ್ತಾಪವನ್ನು ಮಾಡ್ತಾ ಈ ವ್ಯಾಘ್ರಗೀತೆ ಎನ್ನುವ ಗದ್ಯದಲ್ಲಿ ಅವರು ಹೇಳ್ತಾರೆ, ಹುಲಿಯ ಜಾತಿಗೆ ಸೇರ್ತೆನೆಂದು ಗರ್ವಿಸಬೇಡ ಎಂದು ಹೇಳಿದ ಕವಿಯ ಮಾತಿನಲ್ಲಿ ನನಗೆ ಅಪಾರವಾದಂತಹ ಗೌರವ ಇದೆ ಅಂತ ಹೇಳ್ತಾರೆ. ಜಯರಾಯಾಚಾರ್ಯ ಅವರು ಬರೆದಂತಹ ಗೀತಲಹರಿಯ ಕವನ ಸಂಕಲನದಿಂದ ಆಯ್ದಂತಹ ಆ ಸಾಲು ಪ್ರಸ್ತಾಪಿಸೋದಕ್ಕೆ ಕಾರಣ ಹುಲಿಯ ಬಗ್ಗೆ ಅವರೇನೋ ಹೇಳಲ್ಪಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಏನು ಹೇಳಲ್ಪಟ್ಟಿದ್ರು? ಭರತಖಂಡದ ಹುಲಿಗಳ ವೈಶಿಷ್ಟ್ಯತೆಯನ್ನು ಹೇಳಲ್ಪಟ್ಟಿದ್ರು. ಕವಿ ಯಾಕೆ ಆ ರೀತಿ ಹೇಳ್ತಾರೆ? ಹುಲಿ ಜಾತಿ ಸೇರಿದ್ದೇ ಹೆಮ್ಮೆ ವಿಷಯ ಅಂತ ಹೇಳ್ಬಿಟ್ಟು ಬೆಕ್ಕಿಗೆ ನೀನು ಗರ್ವ ಪಡಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅದು ಹಿಂಸ್ರ ಪಶು ಅಂತ ಹೇಳ್ಬಿಟ್ಟು ನಾವೆಲ್ಲ ಅದನ್ನ ಒಂದು ರೀತಿ ಕ್ರೂರಿತನ ನೋಡ್ತೀವಿ, ಹೌದಲ್ವಾ? ನಾವು ಹಿಂಸೆ ಮಾಡುವಂತ ಪ್ರಾಣಿ ಅಂತಲೇ ಪರಿಗಣಿಸ್ಬಿಟ್ಟಿದ್ದೀವಿ. ಅದನ್ನೇ ಅಲ್ಲಿ ಪ್ರಸ್ತಾಪ ಮಾಡಿ ಹೇಳ್ತಾರೆ, ಸಸ್ಯಾಹಾರವನ್ನು ತಿಂದು ಬದುಕಬಹುದಾದಂತಹ ಅಥವಾ ಶಾಕಾಹಾರವನ್ನು ತಿಂದು ಬದುಕಬಹುದಾದಂತಹ ಮನುಷ್ಯನೇ ಮಾಂಸಾಹಾರವನ್ನು ತಿನ್ನಬಹುದಾದ್ರೆ ಹುಲಿಗಳಲ್ಲಿ ಏನ್ ತಪ್ಪು? ಅವು ಮಾಂಸಾಹಾರವನ್ನೇ ತಿನ್ಬೇಕು, ಸಸ್ಯಾಹಾರ ಗೊತ್ತಿಲ್ಲ ಅಲ್ವಾ? ಈ ಭರತಖಂಡದ ಹುಲಿಗಳು ಯಾವತ್ತೂ ಧರ್ಮಕ್ಕೆ ಬೆಲೆ ಕೊಡುವಂಥವು, ಒಂದು ಧರ್ಮವನ್ನ ಅನುಸರಿಸ್ತವೆ. ಆ ರೀತಿ ಹಿಂಸೆ ಮಾಡಬೇಕಾದ್ರೆ, ಬೇಟೆ ಆಡಬೇಕಾದ್ರೆ ಪ್ರಾಣಿಗಳನ್ನ ಧರ್ಮವನ್ನ ಅನುಸರಿಸಿ ಅವು ಬೇಟೆ ಆಡುತ್ತವೆ. ನಾನು ಬೇರೆ ದೇಶದ ಹುಲಿಗಳ ಬಗ್ಗೆ ಹೇಳ್ತಿಲ್ಲ, ಭರತಖಂಡದ ಹುಲಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಶ್ರೀರಾಮನಂತ ರಾಜರು ಆಳ್ವಿಕೆ ನಡೆಸಿದ್ದಾರೆ. ಭಗವದ್ಗೀತೆಯಂತಹ ಗ್ರಂಥ ಉದ್ಭವ ಆಗಿದೆ. ಇನ್ನು ಮಹಾನ್ ಕಾವ್ಯಗಳು, ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿದಂತಹ ಈ ಭರತ ಖಂಡದಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆ ಕೊಡೋದುಂಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಹುಲಿಯ ಜಾತಿಗೆ ಸೇರಿದ್ರೆ ಗೌರವದ ವಿಷಯ, ಹೆಮ್ಮೆಯ ವಿಷಯ ಅಂತ ಪ್ರಸ್ತಾಪ ಮಾಡೋದನ್ನ ಕಳೆದುಕೊಂಡು ತಿಳ್ಕೊಂಡು, ಅದೇ ರೀತಿ ಭರತ ಖಂಡದ ಹುಲಿಗಳ ವೈಶಿಷ್ಟ್ಯ ನಾನೀಗ ಹೇಳಿದೆ, ಅದನ್ನು ಕೂಡ ತಿಳ್ಕೊಂಡ್ವಿ. ಶಾನುಭೋಗರ ಪರಿಚಯವನ್ನು ಕೂಡ ಕಳೆದ ತರಗತಿಯಲ್ಲಿ ಮಾಡ್ಕೊಂಡಿದ್ವಿ. ಶಾನುಭೋಗರ ಬಗ್ಗೆ ಹೇಳಿದಂಥವರು ಎನ್ ಮೂರ್ತಿರಾವ್ ಅವರ ಬಂಧುವಾದಂತಹ ಕೃಷ್ಣಮೂರ್ತಿ ಅನ್ನೋ ವ್ಯಕ್ತಿ. ಅವರ ಸ್ವಾತಂತ್ರ್ಯ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೇಳಿದರು. ನಮ್ಮ ತಾತ ಮುತ್ತಾತರೆಲ್ಲ ರಾಜನ ಕೈ ಕೆಳಗೆ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಬಹಳ ರಾಜಭಕ್ತಿಗೆ ಹೆಸರಾದಂಥವರಾಗಿದ್ರು. ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರು. ಶಾನುಭೋಗರು ಅಂತಿದ್ರು. ಅಂದ್ರೆ ಆ ಮಂತ್ರಿತ್ವ ಎಲ್ಲ ಹೋಯ್ತು, ರಾಜತ್ವ ಎಲ್ಲ ಹೋಯ್ತು. ಬದಲಾವಣೆ ಆದ್ಮೇಲೆ, ಸರ್ಕಾರಗಳ ಬದಲಾವಣೆ ಅಂದ್ರೆ ಆಡಳಿತದ ಬದಲಾವಣೆ ಆದ್ಮೇಲೆ ಮಂತ್ರಿತ್ವ ಹೋಗಿ ಶಾನುಭೋಗಿಗೆ ಉಳಿದಿತ್ತು. ಆ ಶಾನುಭೋಗರು ಕೀರ್ತಿ ಪುಸ್ತಕವನ್ನ ಅಚ್ಚುಕಟ್ಟಾಗಿ ಬರಿತಾ ಇದ್ದಾರೆ. ಊರಲ್ಲಿ, ಗ್ರಾಮಗಳಲ್ಲಿ ಕಂದಾಯವನ್ನು ವಸೂಲಿ ಮಾಡಿ ಯಾವ ರೈತ ಎಷ್ಟು ಕಂದಾಯವನ್ನು ಕೊಟ್ಟಿದ್ದಾನೆ, ಎಷ್ಟನ್ನ ಖಜಾನೆಗೆ ಕಟ್ಟಲಾಗಿದೆ, ಈ ಎಲ್ಲ ಮಾಹಿತಿಯ ಅಥವಾ ಆಯವ್ಯಯದ ವಿವರಗಳನ್ನು ಒಳಗೊಂಡಂತಹ ಪುಸ್ತಕಕ್ಕೆ ನಾವು ಕೀರ್ತಿ ಪುಸ್ತಕ ಅಂತ ಹೇಳ್ತೀವಿ. ಆ ಕೀರ್ತಿ ಪುಸ್ತಕವನ್ನ ಬಹಳ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಬೇರೆ ಶಾನುಭೋಗರಂತೆ ಮಸಿಯ ಕಾಣಿಕೆಗೆ ಯಾವುದೇ ರೀತಿಯ ರೈತರ ಹಿಂಸೆಯನ್ನು ಮಾಡ್ತಿರ್ಲಿಲ್ಲ. ರೈತರಿಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಹಣವನ್ನ ಕೇಳ್ತಾ ಇರಲಿಲ್ಲ.
ಬಹಳ ಅಚ್ಚುಕಟ್ಟಾಗಿ ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಕೆಲಸವನ್ನು, ಅದು ಜೀವನಾಧಾರದ ಕೆಲಸವಲ್ಲ, ಇದೊಂದು ಕೀರ್ತಿ ಪುಸ್ತಕ ಅನ್ನೋದು ರಾಜಭಕ್ತಿಯ ಲಾಂಛನ ಅಂದ್ರೆ ಅರ್ಥ, ರಾಜಭಕ್ತಿಯನ್ನ ತೋರಿಸುವುದಕ್ಕೆ ಪ್ರಾಮಾಣಿಕತೆಯಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಇದು ಅಂತಲೇ ಭಾವಿಸಿ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಶಾನುಭೋಗರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅನ್ನೋದನ್ನು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ರು. ಹಾಗೆಯೇ ಮದಲಿಂಗನ ಕಣಿವೆಯ ವೈಶಿಷ್ಟ್ಯತೆ ನಾನು ಹೇಳಿದ್ದೆ. ಚಿಕ್ಕನಾಯಕನಹಳ್ಳಿ ಸಮೀಪ, ತುಮಕೂರಿನ ಚಿಕ್ಕನಾಯಕನಹಳ್ಳಿ ಸಮೀಪ ಇವತ್ತು ನಾವು ಪ್ರವಾಸಿಗರನ್ನು ಕೈಬೀಸಿ ಕರೆತಕ್ಕಂಥ ಮದಲಿಂಗನ ಕಣಿವೆಯನ್ನ ನೋಡಬಹುದು. ಆ ಮದಲಿಂಗನ ಕಣಿವೆ, ಮದಲಿಂಗ ಅಂತ ಯಾಕೆ ಹೆಸರು ಬಂತು ಅಂತ ಕೂಡ ನಾನು ಕಳೆದ ತರಗತಿಯಲ್ಲಿ ತಿಳಿಸಿದ್ದೆ, ಹೌದಲ್ವಾ? ಆ ಮದಲಿಂಗ ಹಿಮ್ಮುಖವಾಗಿ ಬೆಟ್ಟವನ್ನು ಹತ್ತೋ ಪಂದ್ಯವನ್ನು ಕಟ್ಟಿ, ಅತ್ತೆ ಕಟ್ತಾಳೆ, ನೀನು ಆ ರೀತಿ ಮಾಡಿದ್ರೆ ನಾನು ನಾದಿನಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಹುಮ್ಮಸ್ನಲ್ಲಿ ಕುಸ್ತಿ ಕೊಟ್ಟವಾದಂತಹ ಮದಲಿಂಗ ಆ ಬೆಟ್ಟವನ್ನು ಹಿಮ್ಮುಖವಾಗಿ ಏರಿ ಇಳಿದು ಬರ್ತಾನೆ. ಬಂದಾಗ ಆ ಖುಷಿಯಲ್ಲಿ ನಾದಿನಿ ನೀರನ್ನು ತಗೊಂಡು ಓಡಿ ಹೋಗ್ತಾ ಇರ್ಬೇಕಾದ್ರೆ ನಿರ್ಜನ ಪ್ರದೇಶ, ಒಂದು ತಂಗಿ ನೀರನ್ನು ತಗೊಂಡು ಮಾವನಿಗೋಸ್ಕರ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅವಳಲ್ಲೂ ಆಸೆ ಇತ್ತು. ಅಕಸ್ಮಾತ್ ಆಗಿ ತಮ್ಗೆ ನೀರೆಲ್ಲ ಚೆಲ್ಲಿ ಅವನು ದಾಹ ಹೆಚ್ಚಾಗಿ ಆ ಮದಲಿಂಗ ಅಲ್ಲೇ ತೀರಿ ಹೋದ. ಆ ವಿಷಯ ಕೇಳಿ ಹೆಂಡತಿ ಯಾರೋ ಅವರ ಅತ್ತೆ ಎದೆ ಹೊಡೆದವಳು, ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡು, ಆ ಘಟನೆ ನಡೆದ ನಂತರ ಅದನ್ನ ಮದಲಿಂಗನ ಕಣಿವೆ ಅಂತಾನೆ ಕರೀತಾರೆ ಅಂತೇಳಿ ನಮ್ಮ ರಾಮಸ್ವಾಮಿ ಅಯ್ಯಂಗಾರು ಯಾವುದೋ ಒಂದು ಕೃತಿಯಲ್ಲಿ ಅದನ್ನ ತಿಳಿಸ್ತಾರೆ. ಆ ವಿಷಯನ ತಿಳ್ಕೊಂಡಿದ್ರು. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿ ತಮ್ಮ ಗ್ರಾಮದಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಮದಲಿಂಗನ ಕಣಿವೆ ದಾಟೆ ಬರ್ಬೇಕಾಗಿತ್ತು. ಆಗ್ಲೇ ಸ್ನೇಹಿತರ ಹತ್ರ ಮಾತಾಡ್ತಾ ವೇಳೆ ಹೆಚ್ಚಾಯ್ತು. ವೇಳೆ ಹೆಚ್ಚಾದ್ರಿಂದ ಹೇಗೋ ಜೋರಾಗಿ ಕಾಲ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಕತ್ಲಾಗೋ ವೇಳೆಗಾಗಲೇ ಊರನ್ನು ತಲುಪೋದು ಅಂತೆ, ಬೆಳದಿಂಗಳು ಬೇರೆ ಇದೆ ಅಂತ ಹೇಳಿ ಹುಮ್ಮಸ್ನಲ್ಲಿ ಹೊರಟಾಗ ಇನ್ನೇನು ಆ ಮದಲಿಂಗನ ಕಣಿವೆ ಹತ್ರ ಬರಬೇಕು, ಆಗ್ಲೇ ಕತ್ಲಾಗ್ಬಿಟ್ಟಿರುತ್ತೆ. ಒಂದ್ ಕಡೆ ಹಸಿವೆ, ಇನ್ನೊಂದ್ ಕಡೆ ಭಯ, ಇವೆರಡು ಆವರಿಸಿ ಹೆಜ್ಜೆ ಜೋರಾಗಿ ಆಗ್ತಾ ಹೋಗ್ತಾ ಇರ್ತಾರೆ. ಅಲ್ಲೇ ಸಮೀಪದಲ್ಲಿ ಒಂದು ಗುಹೆ ಒಳಗೆ ಒಂದು ಹುಲಿ ಇರುತ್ತೆ. ಆ ಹುಲಿ ಆಡ್ತಾನೆ ಎದ್ದೇಳುತ್ತೆ. ಆಕಳಿಸ್ತಾ ಎದ್ದು ಓಹೋ ಹೊಟ್ಟೆ ಚುರುಕಂತ ಇದೆ, ಹೊಟ್ಟೆ ಹಸಿರಾಗಿದೆ ಅಂತ ಅದರ ಪರಿವಿಗೆ ಬಂದಾಗ ದೇವರು ವಿಧಿ ನನಗೆ ನನ್ನ ಆಹಾರಕ್ಕೋಸ್ಕರ ಏನನ್ನ ಒದಗಿಸ್ತಾನೋ, ಯಾವ ಪ್ರಾಣಿ ಒದಗಿಸ್ತಾನೋ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅದರ ಜ್ಞಾನೇಂದ್ರಿಯವನ್ನ ಮೂಗನ್ನ ಸುಮಧುರವಾದಂತಹ ಒಂದು ಗಂಧ ಸುವಾಸನೆ ಆವರಿಸುತ್ತೆ. ಆ ಸುವಾಸನೆ ಜಾಡನ್ನೇ ಹಿಡಿದು ದಾರಿಯಲ್ಲಿ ನೋಡಿದಾಗ ಹುಲಿಗೆ ಪರಮಾನಂದ ಆಗ್ಬಿಡುತ್ತೆ. ಯಾಕೆ ಪರಮಾನಂದ ಆಗುತ್ತೆ ಅಂತಂದ್ರೆ ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದ ಆಗುತ್ತೆ. ಆ ವಿಷಯವನ್ನು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಶಾನುಭೋಗರಿಗೆ ಅಭಿಮುಖವಾಗಿ ಬರುವ ಹುಲಿಯ ಪ್ರಯತ್ನದ ಬಗ್ಗೆ ತಿಳ್ಕೊಂಡಿದ್ವಿ. ಆದ್ರೆ ಭರತಖಂಡದ ಹುಲಿ ಹಿಂದಿನಿಂದ ಆಕ್ರಮಣ ಮಾಡಲ್ಲ, ಏನಾದ್ರೂ ಮಾಡಿ ಶಾನುಭೋಗರ ಮುಂದೆ ಬರಬೇಕು. ಕಿರಿದಾದ ದಾರಿ, ಹೇಗೋ ತನ್ನ ಬಡಬುಂಡುವಾದಂತಹ ಬೆಕ್ಕಿನಂತೆ ತನ್ನ ಮೈಯನ್ನ ಹುದುಗಿಸಿಕೊಂಡು ಹುಲಿ ಏನ್ ಮಾಡುತ್ತೆ, ನಿಧಾನ ಶಾನುಭೋಗರ ಹಿಂದೆ ಹೋಗುತ್ತೆ. ಈ ರೀತಿ ಹಿಂದೆ ಹೋಗಿ ಇನ್ನೇನು ಶಾನುಭೋಗರು ತಲೆ ಮೇಲಿಂದ ಮುಂದಕ್ಕೆ ನೆಗೆಬೇಕು. ಶಾನುಭೋಗರಿಗೆ ತಮ್ಮ 6ನೇ ಇಂದ್ರಿಯದಿಂದ, ಅಂದ್ರೆ ಅರ್ಥ ಆಯ್ತಾ, 5 ಇಂದ್ರಿಯಗಳಿರೋದು 5. ಕೆಲವರು ಹೇಳ್ತಾರೆ 6ನೇ ಇಂದ್ರಿಯ ಅಂತ, ಮನಸ್ಸಿಗೆಲ್ಲ ಗೊತ್ತಾಗುತ್ತೆ, ಆಂತರಿಕೆಲ್ಲ ಗೊತ್ತಾಗುತ್ತೆ. ಅದು ಅಪಾಯ ಬಂದಿದೆ ಅನ್ನೋ ಸೂಚನೆ ಕೊಡುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಹುಲಿ ಇದೆ ಅಂತ. ತಕ್ಷಣ ಆ ಹುಲಿ ಆಲೋಚನೆ ಮಾಡೋದನ್ನು ಇವರು ಆಲೋಚನೆ ಮಾಡ್ತಾರೆ. ಭರತಖಂಡದ ಹುಲಿಗಳು ಇಂದಿನಿಂದ ಆಕ್ರಮಣ ಮಾಡಲ್ಲ ಅಂತ. ಸರಿಯಾಗಿ ಹುಲಿ ನೆಗೆದು ಅವ್ರ ಮುಂದೆ ಬಂದು ತಿರುಗಬೇಕು. ಆ ಸಮಯದ ಸರಿಯಾಗಿ ಶಾನುಭೋಗರು ಕೂಡ ಮತ್ತೆ ಸ್ವಲ್ಪ ಬಾಗಿ ಹಿಂದಕ್ಕೆ ತಿರುಗಿ ಮತ್ತೆ ಚಿಕ್ಕನಾಯಕನಹಳ್ಳಿ ಕಡೆ ಹೋಗ್ತಿರ್ತಾರೆ. ಮತ್ತೆ ಹುಲಿ ಹೋಗಿ ಮತ್ತೆ ಮುಂದಕ್ಕೆ ನೆಗೆಯುತ್ತೆ. ಮತ್ತೆ ಅವ್ರ ತಮ್ಮ ಊರಿನ ಕಡೆ ಹೋಗ್ತಿರ್ತಾರೆ. ಮತ್ತೆ ಮುಂದೆ ನೆಗೆದು ಮತ್ತೆ ಹುಲಿ ಅಭಿಮುಖವಾಗಿ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ಮತ್ತೆ ಅವರು ಚಿಕ್ಕನಾಯಕನಹಳ್ಳಿ ಕಡೆಗೆ ಹೋಗ್ತಿರ್ತಾರೆ. ಈ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ
ಆಗ್ತಾ ಹೋಯ್ತು ಅಂತಲೂ ಕೂಡ ಕಳೆದ ತರಗತಿ ತಿಳ್ಕೊಂಡಿದ್ವಿ. ಹುಲಿ ತನ್ನ ವಂಶವನ್ನು ನೆನಪಿಸಿಕೊಂಡದನ್ನು ಕೂಡ ತಿಳ್ಕೊಂಡಿದ್ವಿ. ಈ ರೀತಿ ಪ್ರಯತ್ನ ಮಾಡ್ತಾ ಮಾಡ್ತಾ ಹುಲಿಗೆ ಕೋಪ ಆವೇಶ ಬಂದ್ಬಿಡುತ್ತೆ. ಈ ಶಾನುಭೋಗರ ಬಗ್ಗೆ ಮೆಚ್ಚುಗೆನೂ ಆಗುತ್ತೆ. ಮೇಲ್ ಬಿದ್ದೇ ಬಿಡ್ಲೆ ಹಿಂದಿನಿಂದ ಆದ್ರೂ ಪರವಾಗಿಲ್ಲ ಅಂತಂದಾಗ ಅದಕ್ಕೆಲ್ಲ ನೆನಪಿಗೆ ಬರುತ್ತೆ. ನಾನೇನಾದ್ರೂ ಹಿಂದಿನಿಂದ ಆಕ್ರಮಣ ಮಾಡಿದ್ದೇ ಆದ್ರೆ ಇನ್ನೊಂದು ಹುಲಿ, ಇನ್ನು ಬೇರೆ ಹುಲಿಗಳ ಮುಂದೆ ನನ್ನ ಗೌರವ ಎಷ್ಟಕ್ಕೆ ನಿಂತಿತು, ಇದನ್ನೆಲ್ಲ ಆಲೋಚನೆ ಮಾಡುತ್ತೆ. ಜೊತೆಗೆ ನನ್ನ ಅಜ್ಜ ಆ ಪುಣ್ಯಕೋಟಿ ಕಥೆಯಲ್ಲಿ ಪುಣ್ಯಕೋಟಿ ಅನ್ನೋ ಹಸು ಖಂಡವೆದೆಕು ಮಾಂಸವೆದೆಕು ಅಂತ ಬಂದು ತನ್ನ ಶರೀರವನ್ನೇ ಮುಂದಿಟ್ಟು ತಿನ್ನು ನನ್ನನ್ನು ಭಕ್ಷಿಸು ಅಂತ ಹೇಳಿದಾಗ ಸತ್ಯ ಪ್ರಾಮಾಣಿಕತೆಗೆ ಬೆಲೆಯನ್ನು ಕೊಟ್ಟು ತನ್ನ ಪ್ರಾಣವನ್ನೇ ಬಿಡಲಿಲ್ಲದೆ ಅಂತ ಸದ್ವಂಶದಲ್ಲಿ ಹುಟ್ಟಿದಂತಹ ನಾನು ಅಧರ್ಮಕ್ಕೆ ಅವಕಾಶ ಮಾಡಿಕೊಡೋದೆ ಇಲ್ಲ, ಅಧರ್ಮವನ್ನ ನಾನು ಮಾಡೋದಿಲ್ಲ ಅಂತ ನಿರ್ಧಾರವನ್ನ ಮಾಡುತ್ತೆ. ಅದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಅದೇ ರೀತಿ ಧರ್ಮ ಗ್ರಂಥಗಳ ಸಾಲುಗಳು ಹುಲಿಗೆ ನೆನಪಿಗೆ ಬರುತ್ತೆ. ಭಗವದ್ಗೀತೆ ಸಾಲು ನೆನಪಿಗೆ ಬರುತ್ತೆ. ಯಾವುದು ಭಗವದ್ಗೀತೆ ಸಾಲು? ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಂತ ಧರ್ಮದಲ್ಲಿ ನಿಧನವಾಗುವುದು, ಸಾಯುವುದೇ ಶ್ರೇಯಸ್ಸು. ತನ್ನ ಧರ್ಮವನ್ನು ಆಚರಿಸಲಾಗದಿದ್ದರೂ ಅರೆಬರೆಯಾಗಿ ಆಚರಿಸಿಯಾದರೂ ಸರಿಯೇ ಅದೇ ಧರ್ಮದಲ್ಲಿ ಸಾಯುವುದು ಶ್ರೇಯಸ್ಸನ್ನ ಕೊಡುತ್ತೆ ಅಂತ. ಅಂದ್ರೆ ಬೇರೆ ಧರ್ಮಕ್ಕೆ ಹೋಗೋದು ತಪ್ಪಾಗುತ್ತೆ, ಹೋಗಬಾರದು ಅನ್ನೋ ಭಗವದ್ಗೀತೆ ಗ್ರಂಥದ ಸಾಲುಗಳನ್ನು ನೆನೆಸ್ಕೊಳ್ಳುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅದನ್ನು ನೆನೆಸ್ಕೊಂಡು ಹಾಗೆ ಇನ್ನೊಂದು ಸಾಲನ್ನು ನೆನೆಸ್ಕೊಳ್ಳುತ್ತೆ. ಅದು ಬೈಬಲ್ನ ಸಾಲು, ಸೈತಾನ ಹಿಂದಿರುಗು. ಸೈತಾನ ಮತ್ತೆ ಅಂದ್ರೆ ಧರ್ಮವನ್ನ ವಿರೋಧಿಸುವವನೇ ರಾಕ್ಷಸನೇ, ಮತ್ತೆ ನನ್ನ ಧರ್ಮಕ್ಕೆ ವಾಪಸ್ ಬಾ, ನಿನ್ನ ಧರ್ಮಕ್ಕೆ ಹಿಂದಿರುಗು. ಅಂದ್ರೆ ಅರ್ಥ ಇಲ್ಲಿ ಪ್ರಸ್ತುತ ಅರ್ಥ ಏನನ್ನ ಸೂಚಿಸುತ್ತೆ? ಹುಲಿಗೆ ಕೆಟ್ಟ ಆಲೋಚನೆಗಳೆಲ್ಲ ಬಂದು ಧರ್ಮವನ್ನ ದಾಟಿ ಬೇರೆ ಕಡೆ ಹೋಗುವ ಆಲೋಚನೆ ಬಂತಲ್ಲ, ಇಲ್ಲ ನಿನ್ನ ಗಮನವನ್ನ ಬೇರೆ ನಿನ್ನ ಧರ್ಮದ ಎಡೆಗೆ ಕರೆದುತಾ ಅನ್ನೋ ಅರ್ಥಕ್ಕೋಸ್ಕರ ಸೈತಾನ ಹಿಂದಿರುಗು ಅನ್ನೋ ಸಾಲು ಕೂಡ ಬಂದಿದೆ. ಇವೆಲ್ಲ ನೆನಪಾಗಿ ಆ ಪಾಪದ ಯೋಚನೆ ಹುಲಿಗೆ ಒಡೆದು ಹೋಗುತ್ತೆ. ಈ ಸ್ಪರ್ಧೆ ನಿರಂತರವಾಗಿ ನಡೀತಾ ಹೋಗುತ್ತೆ. ಶಾನುಭೋಗರು ತಲೆ ಸುತ್ತಿದ್ದನ್ನು ಕೂಡ ತಿಳ್ಕೊಂಡಿದ್ರು. ನಡೀತಾ ಹೋಗುತ್ತೆ. ಶಾನುಭೋಗರು ಪಾಪ ಹಸುವೆ ಆಗಿತ್ತು. ಎಷ್ಟು ಅಂತ ಅವರು ಈ ರೀತಿ ತೊಂಬರಾಟವನ್ನು ನಡೆಸೋದಕ್ಕೆ ಸಾಧ್ಯ? ಮೊದಲೇ ಹಸುವೆ ಆಗಿತ್ತು ಅವರಿಗೆ. ಇದನ್ನ ಮಾಡ್ತಾ ತಲೆ ಸುತ್ತೋದಿಕ್ಕೆ ಶುರುವಾಯಿತು. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಇಷ್ಟು ಅಂಶಗಳನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬಂತು. ಕೀರ್ತಿ ಪುಸ್ತಕ ಇತ್ತಲ್ಲ, ನನಗೇನಾದ್ರೂ ಆದ್ರೆ ಈ ಕೀರ್ತಿ ಪುಸ್ತಕ ಏನ್ ಮಾಡಬೇಕು ಅನ್ನೋ ಯೋಚನೆ ಬಂತು. ಏನಕ್ಕೆ ಯೋಚನೆ ಬಂತು ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಏನಕ್ಕಪ್ಪ ಅಂತಂದ್ರೆ, ಅಕಸ್ಮಾತ್ ಕೀರ್ತಿ ಪುಸ್ತಕ ಕಳೆದೋಯ್ತು, ಏನೋ ಆಯ್ತು, ಅವ್ರಿಗೂ ಏನಾಯ್ತು, ಜನ ಎಲ್ಲ ಏನ್ ಮಾತಾಡ್ಕೊಳ್ತಾರೆ, ಶಾನುಭೋಗರು ಸರಿಯಾಗಿ ಲೆಕ್ಕ ಬರ್ದಿರ್ಲಿಲ್ಲೇನೋ, ಅದಕ್ಕೆ ಆ ಪುಸ್ತಕದ ಸಮೇತ ಎಲ್ಲೋ ಹೋಗಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ? ಅಂದ್ರೆ ತಮ್ಮ ವ್ಯಕ್ತಿತ್ವದ ಬಗ್ಗೆ ಅಪನಂಬಿಕೆ ಎಲ್ಲರಲ್ಲೂ ಉಂಟಾಗುತ್ತೆ ಅನ್ನೋ ಯೋಚನೆ ಬಂತು. ಕೀರ್ತಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು. ಪಂಜ ಅಂತಂದ್ರೆ ಹುಲಿಯ ಮುಂಗಾಲು. ಅದರಿಂದ ಒಂದು ಸಾರಿ ಹೊಡೆದ್ರೆ ಸಾಕು. ಪಂಜ ಅಂತಂದ್ರೆ ಹುಲಿಯ ಮುಂಗಾಲು ಏನಿದೆ ಅದಕ್ಕೆ ಪಂಜ ಅಂತ ಕರಿತೀವಿ. ಅಂದ್ರೆ ಮುಂಗಾಲಿನ ಅಡಿಭಾಗ, ಅಂದ್ರೆ ಅಂಗಾಲು ಅಂತ ಕರಿತೀವಲ್ವಾ, ಆ ಅಂಗಾಲು ಏನಿದೆ ಅದಕ್ಕೆ ಪಂಜ ಅಂತ ಕರಿತೀವಿ. ಅದರಿಂದ ಸುಮ್ಮನೆ ಹಿಂಗ್ ಹೊಡೆದ್ರೆ ಸಾಕು. ಕೆಲವು ಪ್ರಾಣಿಗಳು ಇರ್ತಾವೆ ನೋಡ್ರಿ, ಸುಮ್ಮನೆ ಹಿಂಗ್ ಅಂದ್ರೆ ಸಾಕು, ಹಂಗೆ ಬಿದ್ದ್ಬಿಡ್ತಾರೆ. ಅಷ್ಟು ನಿಶ್ಶಕ್ತರಾಗಿದ್ರು ಶಾನುಭೋಗರು. ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ಅದೇನು ಇವ್ರ ಮೇಲೆ ಆಕ್ರಮಣ ಮಾಡಿ ಬಲವಂತವಾಗಿ ಇವರು ಹೋರಾಟ ಮಾಡಿ
ಆ ನಂತರ ಶರಣಾಗೋದಲ್ಲ. ಹುಲಿ ಸುಮ್ಮನೆ ಬಂದ್ರೆ ಸಾಕು ನನ್ನ ಪಂಚಾದಿಂದ. ಇವ್ರು ಹಾಗೆ ಯಾವ ನೆನಪು ಕೂಡ ಉಳಿತಿರ್ಲಿಲ್ಲ. ನಾನು ಶಾನುಭೋಗರು, ನಾನು ಹಿಂಗೆ ಚಿಕ್ಕನಾಯಕನಹಳ್ಳಿಗೆ ಬಂದಿದ್ದೆ, ಯಾವ ನೆನಪು ಕೂಡ ಇರ್ತಿರ್ಲಿಲ್ಲ. ಅಷ್ಟು ಅಶಕ್ತರಾಗಿದ್ರು. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು. ಆಮೇಲೆ ಆಲೋಚನೆ ಮಾಡ್ತಾರೆ, ನನ್ಗೇನಾದ್ರೂ ನೋವಾದ್ರೆ ಒಂದು ಕ್ಷಣ ಆಗತ್ತೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಎರಡು ಪ್ರಯುಕ್ತ ಮಡಿಯಬೇಕಾದರೆ ಬರೀತೀನಿ, ಮಡಿಯ ಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಮಡಿಯಬೇಕಾದ್ರೆ ಮಾಡಿಯೇ ಮಡಿಯುತ್ತೇನೆ. ಮಡಿಯೋದು ಅಂದ್ರೆ ಸಾಯೋದು ಅಂತ, ಸಾವನ್ನಪ್ಪೋದು ಅಂತ. ನನಗಿನ್ನೇನು ಸಾವು ಬಂದಿದೆಯಪ್ಪ, ನನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನವನ್ನ ಮಾಡಿ ಸುಮ್ಮನೆ ಸಾವಿಗೆ ಶರಣಾಗೋಕ್ಕಿಂತ ಸಾವನ್ನ ಪ್ರತಿಭಟಿಸುವಂತಹ, ಅಪಾಯವನ್ನ ಪ್ರತಿಭಟಿಸಿ ಅಪಾಯದಿಂದ ಪಾರಾಗುವಂತಹ ಪ್ರಯತ್ನ ಯಾಕೆ ಮಾಡಬಾರ್ದು? ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅನ್ನೋದಕ್ಕೆ ಇದರ ಅರ್ಥ. ಸಾಯ್ಬೇಕಾದ್ರೆ ಏನಾದ್ರೂ ಪ್ರಯತ್ನ ಪಟ್ಟೆ ಸಾಯ್ತೀನಿ, ಸುಮ್ಮನೆ ಸಾವನ್ನು ಒಪ್ಕೊಂಡ್ಬಿಟ್ರೆ ಹೇಗೆ ಎಂದು ನಿಶ್ಚಯಿಸಿದರು. ದೃಢವಾದಂತಹ ನಿರ್ಧಾರವನ್ನ ಮಾಡಿದ್ರು. ಈಗ ಆಗದಾಗ ನನ್ನ ಪ್ರಯತ್ನವನ್ನು ನಾನು ಬಿಡೋದು ಬೇಡ ಅಂತ ಹೇಳಿ, ಆದರೆ ಮಾಡುವುದಾದರೂ ಏನನ್ನು, ಆದ್ರೆ ಏನು ಮಾಡಿ ಅಂತ ಪಡಿತಿಲ್ಲ. ಶಾನುಭೋಗಿ ಅವರೇನು ಬಂದೂಕ ಹಿಡ್ಕೊಂಡು ಬಂದಿಲ್ಲ, ಚಾಕು ಹಿಡ್ಕೊಂಡು ಬಂದಿಲ್ಲ, ಆಯುಧ ಹಿಡ್ಕೊಂಡು ಬಂದಿಲ್ಲ, ಏನು ಹಿಡ್ಕೊಂಡು ಬಂದಿಲ್ಲ. ಏನ್ ಮಾಡೋದು? ಅವರಲ್ಲಿ ಆಯುಧವಿರಲಿಲ್ಲ. ಪಾಪ ಬೇಗ ಬರ್ತೀನಿ ಬಿಡು ಅಂತ ಹೇಳಿ ಭಾವಿಸಿದ್ರು. ಅವ್ರ ಕೈಲಿ ಇದ್ದಿದ್ದೇನು? ಏನೂ ಇಲ್ಲ. ಇದ್ದಿದ್ ಒಂದೇ, ಯಾವ್ದದು? ಕೀರ್ತಿ ಪುಸ್ತಕ. ಇದ್ದಿದ್ ಯಾವ್ದು? ಕೀರ್ತಿ ಪುಸ್ತಕ. ಲೆಕ್ಕ ಬರೆಯೋ ಪುಸ್ತಕ ಏನಿತ್ತು, ಪುಸ್ತಕ ಅಷ್ಟೇ ಅವ್ರ ಹತ್ರ ಇತ್ತು. ಕೀರ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ. ಮಕ್ಕಳಿಗೆ ಪ್ರಶ್ನೆನ ಬಹಳ ಸರಿ ಕೇಳಿದ್ದಾರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕೀರ್ತಿ ಪುಸ್ತಕ ಅಂತ ಬರೀಬೇಕು. ಅದನ್ನೇ ಉಪಯೋಗಿಸಬೇಕು. ಇರೋ ಆಯುಧನೇ ಅದು, ಕೈಯಲ್ಲಿರೋದು ಅದೇನಪ್ಪ, ಇನ್ನೇನು ಇಲ್ಲ. ಇನ್ನೇನಾದ್ರೂ ಇದೆ ಅಂತಂದ್ರೆ ಅವರಲ್ಲಿದ್ದಂತ ಒಂದು ಜನಿವಾರ ಇತ್ತು, ಅಷ್ಟು ಬಿಟ್ರೆ ಮತ್ತೆ ಹಾಕೊಂಡಂತ ಪಾದರಕ್ಷೆಗಳಿದೆ. ಇಷ್ಟನ್ನು ಬಿಟ್ರೆ ಇನ್ನೇನು ಅವ್ರ ಬಳಿ ಇಲ್ಲ. ಬಟ್ಟೆ ತಗೊಂಡು ನೋಡಿದ್ರೆ ಏನೂ ಆಗಲ್ಲ ಹುಲಿಗೆ. ಕೀರ್ತಿ ಪುಸ್ತಕನೇ ತಗೊಂಡು ಉಪಯೋಗಿಸಿದ್ರು. ಅದನ್ನೇ ಉಪಯೋಗಿಸಬೇಕು. ಆದ್ರೆ ಅದು ಹುಲಿಯ ಮೇಲೇನು ಫಲಿಸಿತು. ಆ ಪುಸ್ತಕನ ತಗೊಂಡು ಜೋರಾಗ ಆ ಹುಲಿಗೆ ಜೋರಾಗಿ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಹೊಡೆದ್ರು. ಏನಾಗಬಹುದು ಹುಲಿಗೆ? ಏನೂ ಆಗ್ತಿರ್ಲಿಲ್ಲ. ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ. ಎಲ್ಲರೂ ಸಾಯುತ್ತ ಹುಲಿ? ಆ ಪುಸ್ತಕ ನೋಡಿದ್ರೆ ಸಾಯ್ತಾ? ಸಾಧ್ಯನೇ ಇಲ್ಲ. ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಸಾಯೋದಂಗಿರ್ಲಿ, ಒತ್ತಟ್ಟಿಗಿರ್ಲಿ ಅಂತಲ್ಲ, ಒಂದ್ ಸೈಡ್ಗಿರ್ಲಿ, ಒಂದ್ ಭಾಗಕ್ಕಿರ್ಲಿ, ಸಾಯದಂಗಿರ್ಲಿ, ಒಂದು ಸಣ್ಣ ಪೆಟ್ಟು ಕೂಡ ಹುಲಿಗೆ ಆಗ್ತಾ ಇರಲಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೇರಬಹುದೆಂಬ ಹುಚ್ಚು ಆಸೆನೇ. ಒಬ್ಬಟ್ಟಿಗೂ ಬಾಬಾ ಏನು ಮಾಡಕ್ಕಾಗ್ತಿಲ್ಲ. ಏನಾದ್ರೂ ಪ್ರಯತ್ನ ಇದೆ, ಯಾಕೆ ಪ್ರಯತ್ನ ಮಾಡಬಾರ್ದು? ಇನ್ನೇನು ಕೊನೆ ಪ್ರಯತ್ನ ಇದೆ. ಆ ಪುಸ್ತಕ ತಗೊಂಡು ಒಡೆದು ಬಿಡೋದಪ್ಪ. ಒಡೆದ ತಕ್ಷಣ ಹುಲಿ ಏನ್ ಮಾಡುತ್ತೆ? ತನ್ನ ಗಮನವನ್ನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತನ್ನ ಗಮನ ಕೊಡುತ್ತೆ. ಹೌದಲ್ವಾ? ನನ್ನನ್ನೇ ಕೇಂದ್ರೀಕರಿಸಿ ನೋಡ್ತಾ ಇರುವಂತಹ ಹುಲಿ ತನ್ನ ಗಮನವನ್ನ ಸ್ವಲ್ಪ ಏನಾದ್ರೂ ಬೇರೆ ಕಡೆ ತೋರಿಸ್ತು ಅಂದ ತಕ್ಷಣ ಓಡೋಗಿ ಸಮೀಪ ಯಾವ್ದಾದ್ರು ಮರ ಸಿಕ್ಕರೆ ಹತ್ತು ಬಿಡ್ಬಹುದಲ್ಲ. ಹುಲಿಗೆ ಮರ ಹತ್ತೋದಿಕ್ಕೆ ಬರಲ್ಲ. ಅಂದ್ರೆ ಸ್ವಲ್ಪ ರಂಬೆ ಕೊಂಬೆಗಳಿರುವಂತಹ ಮರ, ಚಿಕ್ಕ ಪುಟ್ಟ ಮರಗಳನ್ನು ಹತ್ತಬಹುದು. ಆದ್ರೆ ನೇರವಾಗಿರುವಂತಹ ಮರಗಳನ್ನು ಹತ್ತೋದಕ್ಕೆ ಹುಲಿಗೆ ಬರಲ್ಲ.
ಇದು ವಾಸ್ತವಿಕ ಸತ್ಯ. ಚಿರತೆಗಳು ಬಹಳ ಚೆನ್ನಾಗಿ ಮರವನ್ನು ಏರ್ತಾರೆ. ಆದ್ರೆ ಹುಲಿ ಸಿಂಹಗಳಿಗೆ ಅಷ್ಟು ಮರಗಳನ್ನು ಹತ್ತೋದು ಅಂದ್ರೆ ಶರೀರ ಭಾರ ಇರೋದ್ರಿಂದ ಹತ್ತೋದು ಸ್ವಲ್ಪ ಕಷ್ಟ, ಹತ್ತಕ್ಕೆ ಬರಲ್ಲ. ನಾನು ಈ ಕೀರ್ತಿ ಪುಸ್ತಕ ತಗೊಂಡು ಅದು ಮಗುಕ್ಕೆ ಹೊಡೆದು ಬಿಡೋದು. ಅದರ ಗಮನ ಏನಾಗುತ್ತೆ, ಸ್ವಲ್ಪ ಅತ್ತ ಇತ್ತ ಹೋಗುತ್ತೆ. ಸ್ವಲ್ಪ ಆಚೆ ಈಚೆ ಗಮನ ಹೋದ ತಕ್ಷಣ ಓಡೋಗಿ ಸಮೀಪ ಯಾವ ಮರ ಸಿಗುತ್ತೋ ಆ ಮರವನ್ನ ಬರಬರ ಏರಿ ಬಿಡೋದು ಅಂತ ಆಲೋಚನೆಯನ್ನು ಮಾಡಿದ್ರು. ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲೆ ಏರಬಹುದೆಂಬ ಹುಚ್ಚು ಆಸೆ ಅಲ್ವಾ? ಒಂದ್ ಸ್ವಲ್ಪ ಏನೋ ಒಂದು ಪ್ರಾಣ ಉಳಿಸ್ಕೋಬಹುದೇನೋ ಈ ಪ್ರಯತ್ನ ಮಾಡಿದ್ರೆ. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ನೋಡಪ್ಪ, ನಾನು ಹೆಂಗಿದ್ರು ಸಾಯ್ತೀನಿ, ಈಗ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನನ ಮಾಡಿಯೇ ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿ ಅದರ ಮೇಲೆ ನನ್ನ ಪ್ರಯತ್ನ ನಾನು ಮಾಡಲ್ಲ. ಅದರ ಮೇಲೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಗವದ್ಗೀತೆ ಸಾಲಿದು, ಶ್ರೀಮದ್ ಭಗವದ್ಗೀತೆ ಸಾಲು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಎಷ್ಟು ಸೊಗಸಾಗಿದೆ. ಕರ್ಮಣ್ಯೇ, ಕರ್ಮ ಅಂದ್ರೆ ಕೆಲಸ. ವಾಧಿಕಾರಸ್ಥೆ, ನಾವು ನಮ್ಮ ಪ್ರಯತ್ನದಲ್ಲಿರೋದನ್ನ, ನಮ್ಮ ಕೈಲಾಗೋದನ್ನ ನಾವು ಮಾಡಬೇಕು. ಮಾ ಫಲೇಶು ಕದಾಚನ, ನಮ್ಮ ಫಲಾಫಲಗಳು, ಆ ಕ್ರಿಯೆಯ ಕೆಲಸದ ಫಲಾಫಲಗಳು ಯಾರಿಗೆ ಬಿಟ್ಟಿದ್ದು? ಭಗವಂತನಿಗೆ ಬಿಟ್ಟಿದ್ದು. ಈ ಮಾತನ್ನು ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ ಬರುತ್ತೆ ಮಕ್ಕಳೇ, ಸಾಂಖ್ಯ ಯೋಗ ಅಂತ ಬರುತ್ತೆ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯವಾದಂತಹ ಸಾಂಖ್ಯ ಯೋಗದಲ್ಲಿ ಅರ್ಜುನನನ್ನ ಕುರಿತು ಕೃಷ್ಣ ಪರಮಾತ್ಮ ಬೋಧಿಸ್ತಾ ಇರಬೇಕಾದ್ರೆ, ನಿನ್ನ ಪ್ರಯತ್ನ ನೀನ್ ಮಾಡಪ್ಪ, ಫಲಾಫಲಗಳು ಆ ಭಗವಂತನಿಗೆ ಬಿಟ್ಟಿದ್ದು ಅನ್ನೋ ಅರ್ಥ ಬರುವಂತೆ ಈ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನ ಶಾನುಭೋಗಿ ನೆನೆಸ್ಕೊಂಡು, ನನ್ನ ಪ್ರಯತ್ನ ನಾನು ಮಾಡ್ಬಿಡೋಣ, ಫಲಾಫಲಗಳು ಆ ಭಗವಂತನಿಗೆ ಬಿಟ್ಟಿದ್ದು, ಭಗವಂತನಿಗೆ ಸಿಕ್ಕಿದ್ದು ಅಂತ ಹೇಳಿ ಅವರು ದೃಢ ನಿರ್ಧಾರವನ್ನ ಮಾಡಿದರು. ಮಾಡಿ ಈ ಹುಲಿಗೂ ವಿಪರೀತವಾದ ಆಯಾಸ, ಶಾನುಭೋಗರಿಗೂ ಹೊಟ್ಟೆ ಹಸ್ತಿತ್ತು, ಜೊತೆಗೆ ನಿಶಕ್ತಿ. ಹುಲಿಗೂ ಕೂಡ ಹೊಟ್ಟೆ ಹಸ್ತಿತ್ತು, ಜೊತೆಗೆ ಆ ಕಡೆ ನೆಗದು ಈ ಕಡೆ ನೆಗದು, ಶಾನುಭೋಗರನ್ನ ಬೆನ್ನಟ್ಟಿ ಆ ಕಡೆ ಈ ಕಡೆ ನೆಗದು ಅದಕ್ಕೂ ಕೂಡ ಆಯಾಸ ಆಗಿತ್ತು. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಅಂದ್ರೆ ಅರ್ಥ, ಶಾನುಭೋಗರಾಗ್ಲೇ ಕೀರ್ತಿ ಪುಸ್ತಕ ತಗೊಂಡ್ರು, ಅದರ ಮುಖಕ್ಕೆ ಬೀಸಿ ಒಗೆದು, ಅದರಿಂದ ಹುಲಿಗೇನು ಪೆಟ್ಟಾಗ್ಲಿಲ್ಲ. ಆದ್ರೆ ಏನಾಯ್ತು? ಆಶ್ಚರ್ಯವಾಯಿತು. ಆಶ್ಚರ್ಯ ಅಚ್ಚರಿ ತತ್ಸಮತತ್ವ, ಆಶ್ಚರ್ಯ ಆಗ್ಬಿಡ್ತದೆ. ಇಲ್ಲ ಬಡ ಬ್ರಾಹ್ಮಣ, ಎಷ್ಟು ನೀನು ನಿನ್ ಕೈಲಾಗ್ತಾ ಇಲ್ಲ, ಆದ್ರೂ ಎಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಅಂತ ಆಶ್ಚರ್ಯ ಆಯ್ತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು 6 ನಿಮಿಷ ಹಿಡಿಯಿತು. ಬಳಲಿಕೆಯಿಂದ, ಆಯಾಸದಿಂದ ಜಡವಾಗಿದ್ದಂತಹ ಮನಸ್ಸು ಅಂದ್ರೆ ತಟಸ್ಥವಾಗಿದ್ದಂತಹ ಮನಸ್ಸು, ಏನೋ ಕ್ರಿಯೆಯಲ್ಲಿ ತೊಡಗದೇ ಇರುವಂತಹ ಮನಸ್ಸು, ಚಲಿಸದ ಮನಸ್ಸು, ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಯಿತು. ಆ 6 ನಿಮಿಷದಲ್ಲಿ ಶಾನುಭೋಗರು 6 ನಿಮಿಷ ಪುಸ್ತಕ ಒಗೆದ್ರು, ಮುಖದ ಮೇಲೆ ಮರದ ಕಡೆ ಓಡಿದ್ರು. ಓಡ್ಬೇಕಾದ್ರೆ 6 ನಿಮಿಷದಲ್ಲೇ ಶಾನುಭೋಗರು, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಪರಮಾತ್ಮ ನನಗೆ ಆ ಮರ ಹತ್ತೋ ಶಕ್ತಿ ಕೊಡಪ್ಪ ಅಂತ ಹೇಳಿ ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಒಂದೇ ಉಸಿರಿನಲ್ಲಿ ಆ ಮರದ ಕಡೆಗೆ ಓಡೋದು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಅವರು ಬಯಸಿದ್ದೊಂದು, ಅವರು ಆಲೋಚನೆ ಮಾಡಿದ್ದೊಂದು, ಆದರೆ ದೇವರ ಲೆಕ್ಕಾಚಾರದಲ್ಲಿ ಅವರನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದೇ ಬೇರೆ ಇತ್ತು. ಅವ್ರ ಪ್ರಯತ್ನದಂತೆ ಆಗ್ಲಿಲ್ಲ. ಏನಾಯ್ತು?
ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆತ್ತುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಆ ಮರ ಹತ್ತೋದಕ್ಕೆ ಓಡ್ತಾ ಇದ್ದಾರೆ. ಮರ ಅಷ್ಟೇ ಕಾಣ್ತಾ ಇದೆ ಅವರಿಗೆ, ಕೆಳಗೆ ನೆಲ ಕಾಣ್ತಾ ಇಲ್ಲ. ಅದೇ ಜಾಗದಲ್ಲಿ ಏನಾಗಿತ್ತು, ಆ ನೆಲದಲ್ಲಿ ಒಂದು ಕಲ್ಲು ಸ್ವಲ್ಪ ಮೇಲೆತ್ಕೊಂಡಿತ್ತು. ಎಡವುಗಲ್ಲು ಅಂತೀವಿ ನಮ್ಮ ಕಡೆ. ಎಡವುಗಲ್ಲು ಅಂದ್ರೆ ದಾರಿಯಲ್ಲಿ ಸ್ವಲ್ಪ ಕಲ್ಲು ಎದ್ದಿರ್ತಾವಲ್ಲ ಅಂತ ಒಂದು ಕಲ್ಲು ಎದ್ದಿತ್ತು. ಆ ಕಲ್ಲನ್ನ ಔಷಧದಲ್ಲಿ ಹಂಗೆ ಆಗೋದು. ಔಷಧದಲ್ಲಿ ಏನ್ ಮಾಡಿದ್ರು, ಕಲ್ಲನ್ನ ಎಡವಿ ಬಿಟ್ರು. ಎಡವಿ ಶಾನುಭೋಗರು ಬಿದ್ದರು. ಮರ ಹತ್ತಲಿಲ್ಲ, ಅಲ್ಲೇ ನೆಲದಲ್ಲಿ ರಾಪ್ ಅಂತೇಳಿ ಕೆಳಗೆ ಬಿದ್ರು. ಮೊದಲೇ ದಣಿವಾಗಿತ್ತು, ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಮೊದಲೇ ಆಯಾಸ ಆಗಿತ್ತು, ಸುಸ್ತಾಗಿತ್ತು. ಯಾವಾಗ ನೆಲಕ್ಕೆ ರಾಪ್ಪನಂಗ್ ಬಿದ್ದ ತಕ್ಷಣ ಪೆಟ್ಟಿಗೆ ಪ್ರಜ್ಞೆನೆ ಇಲ್ಲದಂತೆ ಆಯಿತು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಸ್ವಲ್ಪ ಸಮಯ ಆಯಿತು. ಸ್ವಲ್ಪ ಸಮಯ ಆದ್ಮೇಲೆ ಪ್ರಜ್ಞೆ ಬಂದು ಕಣ್ಬಿಟ್ಟು ನೋಡಿದಾಗ, ಓ, ನಾನು ಮೂರ್ಛೆ ಹೋಗಿದ್ದೆ ಅಂತ ಗೊತ್ತಾಯ್ತು ಶಾನುಭೋಗರಿಗೆ. ಆದರೂ ಆಗ ಅವರಲ್ಲಿ ಯಾವುದೋ ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಪ್ರಜ್ಞೆ ಬಂದಿದೆ. ಪ್ರಜ್ಞೆ ಬಂದು ನಾನು ಪ್ರಜ್ಞೆ ತಪ್ಪಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಬೇರೆ ಅವರ ಅಂಗಗಳು, ಶರೀರದ ಅಂಗಗಳು ಚುರುಕಾಗಿ ಕೆಲಸ ಮಾಡ್ತಿರಲಿಲ್ಲ, ಆಲೋಚನೆ ಮಾಡ್ತಿರಲಿಲ್ಲ, ಸರಿಯಾಗಿ ಕಿವಿ ಕೇಳಿಸ್ತಾ ಇರಲಿಲ್ಲ, ಸರಿಯಾಗಿ ಉಸಿರಾಟ ಇರಲಿಲ್ಲ, ಕಣ್ಣು ಬಿಡಕ್ಕೆ ಸರಿಯಾಗಿ ಕಣ್ಣು ಕೂಡ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಅಸ್ಪಷ್ಟ ಸ್ಥಿತಿ ಅಂದ್ರೆ ನಾನು ಯಾಕೆ ಇಲ್ಲಿದ್ದೀನಿ, ಆ ಸ್ಥಿತಿ. ನಾನು ಯಾಕೆ ಹಿಂಗಿದ್ದೆ, ಯಾವ ಸ್ಥಳ ಇದು, ಹೀಗೆ ಕಿಲ್ ಮಲ್ಕೊಂಡಿದ್ದೀನಿ, ಕೈಯಲ್ಲಿ ಯಾಕೆ ಮಣ್ಣಾಗಿದೆ, ಈ ರೀತಿ ಮನಸ್ಸು ಯೋಚನೆ ಮಾಡುತ್ತಲ್ಲ, ಅಸ್ಪಷ್ಟ. ಹಿಂದಿನ ಯಾವುದರ ಅರಿವು ಇಲ್ಲದ ಸ್ಥಿತಿ ಅಸ್ಪಷ್ಟ ಸ್ಥಿತಿ ಅಂತ. ಅಸ್ಪಷ್ಟ ಸ್ಥಿತಿ ಅವ್ರದ್ದಾಗಿತ್ತು. ಕಣ್ಣು ಮಂಜು ಮಂಜು, ಕಣ್ಣನ್ನು ಉಜ್ಕೊಂಡು ನೋಡ್ತಾ ಇದ್ದಾರೆ, ಆದ್ರೂ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಎಷ್ಟೋ ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು. ಎಲ್ಲಿವರೆಗೆ ಅವರು ಪ್ರಜ್ಞೆ ತಪ್ಪಿತ್ತು, ಎಷ್ಟು ಸಮಯದಿಂದ ಪ್ರಜ್ಞೆ ತಪ್ಪಿತ್ತು ಅವರಿಗದು ಗೊತ್ತಿಲ್ಲ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ಎಚ್ಚೆತ್ತಾಗ ಅಂದ್ರೆ ಎಚ್ಚರಿಕೆ ಬಂದಾಗ, ಪ್ರಜ್ಞೆ ಬಂದಾಗ, ಕಣ್ಬಿಟ್ಟವರು ನೋಡಿದಾಗ ಅವ್ರ ಸುತ್ತ 4-5 ಜನ ಅವ್ರ ಸುತ್ತ ಇದು ನಿಂತಿದ್ರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಅವ್ರ ಮುಖ ಎಲ್ಲ ನೀರು ಬಿದ್ದ ಹಾಗಾಗಿತ್ತು. ಮುಖಕ್ಕೆ ಯಾರೋ ನೀರು ಹಾಕ್ತಾ ಇದ್ರು, ನೆಂದು ಹೋಗಿತ್ತು. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. ಇನ್ನು ಯಾರೋ ನೀರನ್ನ ಏನ್ ಮಾಡ್ತಾ ಇದ್ದಾರೆ, ಅವ್ರ ಮುಖದ ಮೇಲೆ ನೀರನ್ನು ಹಾಕ್ತಾನೆ ಇದ್ದಾರೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಏನಾಯ್ತು ಹಾಗಾದ್ರೆ? ಹುಲಿ ಯಾಕೆ ಅವರನ್ನು ತಿನ್ಲಿಲ್ವೇ? ಎಡವು ಬಿದ್ದ ನಂತರ ಏನಾಯ್ತು ಅನ್ನೋದ್ರೆ ಬಹಳ ಸೊಗಸಾಗಿ ಇದನ್ನ ತಗೊಂಡು ಹೋಗಿದ್ದಾರೆ ಲೇಖಕರಾದಂತ ಏನ್ ಮೂರ್ತಿರಾರು. ಅಲ್ಲಿ ಕೌತುಕ ಇಟ್ಟು ಆಮೇಲೆ ಮತ್ತೆ ಕತೆಗೆ ಕರೀತಾರೆ ನೋಡ್ರಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನ್ ನಡೀತು ಹಾಗಾದ್ರೆ? ನಡೆದಿಷ್ಟು. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಚಿಕ್ಕನಾಯಕನಹಳ್ಳಿಗೆ ಆ ಊರಿಂದ ಕೆಲವು ರೈತರು ಏನ್ ತಗೊಂಡು ಹೋಗಿದ್ರು? ತೆಂಗಿನಕಾಯಿ ತಗೊಂಡು ಹೋಗಿದ್ರು. ತುಂಬಿಕೊಂಡು ಹೊರಟರು. ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಾರೆ. ಎಂದು ತಿಂಗಳಲ್ವಾ, ಬೆಳದಿಂಗಳಲ್ವಾ, ಬೇಕಾದಷ್ಟು ಬೆಳದಿಂಗಳಿರುತ್ತೆ. ಹುಣ್ಣಿಮೆ ಚಂದ್ರ ಬೆಳದಿಂಗಳಿರುತ್ತೆ. ಹಾಗಾಗಿ ಆ ಬೆಳದಿಂಗಳಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ಬೋದು, ದಾರಿ ಸುಲಭವಾಗಿ ಕಾಣುತ್ತೆ. ಮೇಲಾಗಿ 4-5 ಜನ ಇದ್ದೀವಿ, ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಆ ರಾತ್ರಿಯೇ, ಅಂದ್ರೆ ಆ ಸಂಜೆ ಕತ್ತಲಾದ ರಾತ್ರಿಯೇ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರದಾರಿ ಇದೆ ಎನ್ನುವಾಗ, ಶಾನುಭೋಗರು ಬಿದ್ದಂತಹ ಸ್ಥಳಕ್ಕೆ ಕಾಲು ಹರದಾರಿಗೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಹರದಾರಿ ಅಂತ ಹಿಂದೆ ಕರೀತಾ ಇದ್ದಾರೆ.
ಮೈಲಿನೂ ಹೋಯ್ತು, ಈಗ ಕಿಲೋಮೀಟರ್ ಬಂದಿದೆ ಮಕ್ಕಳೇ. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ಗೆ 1 ಕಿಲೋಮೀಟರ್ ಅಂತೀವಿ. 1 ಮೈಲಿ ಅಂದ್ರೆ 1.610 ಮೀಟರ್ಗೆ ಅಂದ್ರೆ 1 ಕಿಲೋಮೀಟರ್ 610 ಮೀಟರ್ಗೆ 1 ಮೈಲಿ ಅಂತೀವಿ. ಅಂತ 1 ಮೈಲಿ 1 ಕಿಲೋಮೀಟರ್ 610 ಮೀಟರ್ ಆಯ್ತು. ಇಲ್ಲಿ ಹರದಾರಿ ಅಂತಂದ್ರೆ 3 ಮೈಲಿ 1 ಹರದಾರಿ ಅಂತಾರೆ. ತಾರ್ಕಿಕವಾಗಿ ಹಂಗೆ ಆ ರೀತಿ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಹತ್ತತ್ರ 1.25 ಕಿಲೋಮೀಟರ್ ಅಂತ ಬರುತ್ತೆ. ಕಾಲ್ ಹರದಾರಿ ಅಂದ್ರೆ ಎಷ್ಟು? 1.25 ಕಿಲೋಮೀಟರ್ ಅಂತ ಬರುತ್ತೆ. ಆ ತಾರ್ಕಿಕವಾಗಿ ಯೋಚನೆ ಮಾಡೋದ್ರ ಈಗ ನಾವು ಏನ್ ಮಾಡೋಣ, ಸ್ವಲ್ಪ ದೂರ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ದೂರ ಇದ್ದಾಗ ಅವ್ರು ಏನ್ ಬರ್ತಾ ಇದ್ರು ಆ ದಾರಿಲಿ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಡಿ ಹಾಕಿಕೊಂಡವು. ಎತ್ತುಗಳು ಬಲವಂತವಾಗಿ ಹೊಡೆಯಕ್ಕೆ ಹೋದ್ರು ತಲೆಯನ್ನು ಏನ್ ಮಾಡ್ತಿರ್ತವೆ, ಕೊಡುತ್ತಿರ್ತವೆ. ರೈತರಿಗೆ ಗೊತ್ತಿರುತ್ತೆ, ನೀವೆಲ್ಲ ರೈತರ ಮಕ್ಕಳಾದ್ರಿಂದ ನಿಮಗೂ ಕೂಡ ಗೊತ್ತಿರುತ್ತೆ. ಅವು ಮುಂದೆ ಹೋಗ್ಬಾರ್ದು ಅಂತಂದ್ರೆ ಏನ್ ಮಾಡಿದ್ರು ಹೋಗಲ್ಲ, ಹಿಂದಕ್ಕೆ ಎಳಿತಿರ್ತವೆ ಅಥವಾ ತಲೆನೇನ್ ಮಾಡ್ತಿರ್ತವೆ, ಕೊಡುತ್ತಿರ್ತವೆ. ಕಾಲು ಹರದಾರಿ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಅವು ಎತ್ತುಗಳು, ಎಷ್ಟೇ ಹೊಡೆದ್ರು ಹೋಗ್ತಾ ಇಲ್ಲ, ಬಾರಿಕೋಲ ನೋಡಿದ್ರು ಹೋಗ್ತಾ ಇಲ್ಲ. ಕಣಿ ಹಾಕಿದವು, ಹೆಜ್ಜೆ ಇಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ವು, ತಲೆನ ಕೊಡುತ್ತಾ ಇದ್ವು. ಅಂದ್ರೆ ಅದು ಅಪಾಯದ ಮುನ್ಸೂಚನೆ ಅಂತ ರೈತರಿಗೆ ಗೊತ್ತಾಯ್ತು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಅವ ರೈತರಿಗೆ ಗೊತ್ತಾಗ್ಬಿಟ್ಟಿದೆ ಯಾಕೆ ಕಣಿ ಹಾಕ್ತಾ ಇದ್ದಾವೆ ಎತ್ತುಗಳು ಅಂತ. ಮುಂದೆ ಯಾವುದೋ ದುಷ್ಟ ಪ್ರಾಣಿ ಇದೆ, ಅದಕ್ಕೋಸ್ಕರ ಎತ್ತುಗಳು ಮುಂದೆ ಹೋಗೋದಕ್ಕೆ ಅಂಕಿ ಅಂದ್ರೆ ಮುಂದಕ್ಕೆ ಹೋಗೋದಕ್ಕೆ ಅವ ಕೈಲಿ ಏನಾಗ್ತದೆ, ಭಯ ಪಡ್ತಾ ಇದ್ದಾವೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಎತ್ತುಗಳ ಗಂಟೆ ಸಂದು ಆ ಘಟನೆ ನಡೀತಲ್ಲ, ಶಾನ್ಭಾಗರು ಓಡೋದ್ರು, ಕಲ್ಲೆಡೆ ಬಿದ್ರು. ಆವಾಗ ಅದೇ ಸಂದರ್ಭದಲ್ಲಿ ಎತ್ತುಗಳ ಗಂಟೆ ಶಬ್ದ ಕೇಳಿತು. ಕೇಳಿದಾಗ ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಗಂಟೆ ಸದ್ದು ಕೇಳ್ತು. ಅದಾದ್ಮೇಲೆ ರೈತರು ಮಾತನಾಡ್ತಾ ಇರೋದು ಕೇಳ್ತು. ಯಾರೋ ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಹುಲಿಗೆ. ನಿರಾಶೆಯಿಂದ ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ, ಶಾನ್ಭೋಗರು ಬಿದ್ದಿದ್ದಾರೆ. ಅದೇ ಸಂದರ್ಭದಲ್ಲಿ ರೈತರು ಅಲ್ಲಿ ಬರ್ತಾ ಇದ್ದಾರೆ, ನನಗೂ ಏನಾದ್ರೂ ಆಪತ್ತಾಗುತ್ತೆ ಅಂತೇಳಿ ಭಯ ಪಟ್ಟು ಏನ್ ಮಾಡ್ತು, ಗರ್ಜಿಸಿ ಪಲಾಯನ ಮಾಡಿತು. ಆ ಜಾಗದಿಂದ ಹುಲಿ ಹೋಯಿತು. ಗಾಡಿಯವರು 5 ಜನವಿದ್ದರು. ಎಷ್ಟು ಜನ ಇದ್ರು ಅವರು? 5 ಜನ ಇದ್ರು ಗಾಡಿಯವರು. 5 ಜನವಿದ್ದರು. ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಯಾರಿದ್ದಾನೆ? 5 ಅಲ್ಲ, 50 ಜನ ಇದ್ರು. ಹುಲಿನೇ ಅಲ್ವಾ? ಆದ್ರಿಂದ ಅವರಿಗೂ ಕೂಡ ಭಯ. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ರು, ಗಾಡಿ ಹತ್ರ ನಿಂತಿದ್ರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಮತ್ತೆ ಹುಲಿ ಗರ್ಜಿಸಿದ್ದು ಕೇಳಿಲ್ಲ. ಹುಲಿ ಎಲ್ಲೋ ಹೋಯ್ತು ಅಂತ ಗೊತ್ತಾಯ್ತವ್ರಿಗೆ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ, ತಮ್ಮಲ್ಲಿ ಕೋವಿ ತಂದಿದ್ರು, ಆ ಕೋವಿಲ್ ಏನ್ ಮಾಡಿದ್ರು, ತೋಟ ಹಾರಿಸಿ ಮದ್ದನ್ನ ಸಿಡಿಸಿ ಸದ್ದು ಮಾಡ್ತಾ. ಪ್ರಾಣಿಗಳು ಸದ್ದಿಗೆ, ಬೆಂಕಿಗೆ ಹೆದರ್ತಾರೆ. ನೀವು ಎಲ್ಲ ಹೊಲ ಕಾಯಕ್ಕೆ ಹೋಗಿದ್ದೀರಲ್ವಾ, ಪಕ್ಷಿಗಳನ್ನ ಬೆದರಿಸಕ್ ಹೋಗಿದ್ದೀರಲ್ವಾ, ಏನೋ ಮೆಕ್ಕೆಜೋಳವನ್ನ, ಜೋಳದ ತೆನೆಯನ್ನ ತಿಂತವೆ ಅಂತ ಹೇಳಿ ದಬ್ಬ ಬಡಿಯೋದು, ಅದೇ ರೀತಿ ಎಲ್ಲ ಮಾಡಿದಿರ. ಶಬ್ದ ಮತ್ತು ಬೆಂಕಿಗೆ ಯಾವುದು ಪ್ರಾಣಿಗಳು, ಪಕ್ಷಿಗಳು ಹೆದರ್ತವೆ. ಆ ರೀತಿ ಯಾವಾಗ ತೋಟ ಜೋರಾಗಿ ಸಿಡಿಸಿದ್ರು ಸಾಮಾನ್ಯವಾಗಿ ಯಾವ ಪ್ರಾಣಿ ಇದ್ರು ಅಲ್ಲಿಂದ ಓಡ್ ಹೋಗುದು. ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ, ಜೋರಾಗಿ ಕೂಗ್ತಾ, ಕೇಕೆ ಹೊಡಿತಾ, ಶಬ್ದ ಮಾಡ್ತಾ, ತೆಂಗಿನ ಗರಿ ಪಂಜು ಹೊಂದಿಸಿಕೊಂಡು, ನಾನು ಹೇಳಿದೆ ಬೆಂಕಿಗೂ ಕೂಡ ಹೆದರ್ತಾನೆ ಅಂತ. ತೆಂಗಿನ ಗರಿಯಲ್ಲೇ ಪಂಜನ್ನ ಮಾಡಿಕೊಂಡು, ದೀವಟಿಗೆ ಉರಿಯತಕ್ಕಂತ ಬೆಳಕನ್ನ ಮಾಡಿಕೊಂಡು, ಅಂದ್ರೆ ಬೆಂಕಿಯನ್ನ ತೋರಿಸ್ತಾ ಜಾಗರೂಕತೆಯಿಂದ ಮುಂದುವರೆದರು. ಬಹಳ ಎಚ್ಚರಿಕೆಯಿಂದ ಆ ಕಡೆ ಈ ಕಡೆ ನೋಡ್ತಾ, ಹುಲಿ ಎಲ್ಲಿ ಬಂದ್ಬಿಡುತ್ತೋ, ಎಲ್ಲಿ ನಮ್ಮ ಮೇಲೆ ಎಗರು ಬಿಡುತ್ತೋ ಅನ್ನೋ ಭಯದಲ್ಲಿ ಅವರು ಮುಂದೆ 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 ಬಂದರು.
ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಬಂದು ನೋಡ್ತಾರೆ, ಶಾನುಭೋಗರು ಬಿದ್ದಿದ್ದಾರೆ ಕೆಳಗಡೆ. ಆವಾಗ ಅವರಲ್ಲಿದ್ದಂತಹ ನೀರನ್ನ ಅವರ ಮುಖಕ್ಕೆ ಚಿಮುಕಿಸಿ ನೀರನ್ನು ಹಾಕಿ ಅವರನ್ನ ಎಚ್ಚರಿಸಿದ್ರು. ಇದು ನಡೆದದ್ದು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು, ಬಹಳ ಧೈರ್ಯ. ಶಾನುಭೋಗರು ಗಟ್ಟಿ ಮನಸ್ಸು ಎಲ್ಲರಿಗೂ ಇರಲ್ಲ. ಕೆಲವರು ಚಿಕ್ಕ ಪುಟ್ಟಕ್ಕೆಲ್ಲ ಹೆದರ್ತಿರ್ತಾರೆ. ಇನ್ ಕೆಲವರು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ, ಮಹಾದೇವನ ದಯೆಯೊಂದಿರಲಿ ಅಂತ ಎಲ್ಲವನ್ನು ನೇರವಾಗಿ ಧೈರ್ಯದಿಂದ ಎದುರಿಸ್ತಾರೆ. ಶಾನುಭೋಗರಂತದ್ರಲ್ಲಿ ಯಾವ ಪ್ರಭೇದಕ್ಕೆ ಸೇರ್ತಾರೆ? ಗಟ್ಟಿ ಮನಸ್ಸಿನವರ ಪ್ರಭೇದ. ಅದಕ್ಕೂ ಅನಿಸ್ತಿರ್ಲಿಲ್ಲ, ಹೆದರ್ತಿರ್ಲಿಲ್ಲ, ಅಳುತ್ತಿರ್ಲಿಲ್ಲ. ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಅವರು ಧೈರ್ಯವಂತರಾದ್ರಿಂದ ಏನಾಯ್ತು? ಓಹೋ, ನನ್ನ ಹಿಂದೆ ಒಂದು ಹುಲಿ ಬಿದ್ದಿತ್ತು, ನಾನಿಷ್ಟೆಲ್ಲ ಪ್ರಯತ್ನ ಪಟ್ಟೆ, ಕೀರ್ತಿ ಪುಸ್ತಕದಲ್ಲಿ ಓಡೋಗ್ಬೋದೆ, ಕಾಲು ಎಡವಿ ಕೆಳಗೆ ಬಿದ್ದೆ, ಇದನ್ನೆಲ್ಲ ನೆನಪಿಸಿಕೊಂಡು ಮೈ ಕೈ ಸ್ವಲ್ಪ ನಡುಗುತ್ತಿದ್ದೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನು ಆಗಿರಲಿಲ್ಲ. ಸ್ವಲ್ಪ ಆ ಭಯದಲ್ಲಿ ಸ್ವಲ್ಪ ಅವರ ಮೈ ನಡುತ್ತಾ ಇತ್ತು. ಆ ಭಯ ಇನ್ನೂ ಹಾಗೆ ಇತ್ತು. ಆದ್ರೂ ಕೂಡ ಬಿದ್ದ ಪ್ರಭಾವಕ್ಕೆ ಪ್ರಜ್ಞೆ ತಪ್ಪಿದ್ದೇ ಹೊರತು ಮೈ ಮೇಲೆ ಯಾವ ಗಾಯನೂ ಕೂಡ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. 4-5 ಜನ ನೋಡಿದಾಗ ಬಹಳ ಧೈರ್ಯ ಬಂತು. ಹುಲಿಯ ಭಯವೇನೋ ಕಳೆದಿತ್ತು. ಕೀರ್ತಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಅಯ್ಯೋ, ಎಲ್ಲೋಯ್ತಪ್ಪ ನಮ್ಮ ಪುಸ್ತಕ ಅಂತೇಳಿ ಹುಡುಕಿ ಗಟ್ಟಿಯಾಗಿ ಆ ಪುಸ್ತಕವನ್ನ ಭದ್ರ ಮಾಡಿಕೊಂಡದ್ದಾಯಿತು. ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ನಾನು ಪ್ರಜ್ಞೆ ತಪ್ಪಿದ್ನಲ್ಲ, ನನ್ನ ಪಕ್ಕನೆ ಹುಲಿ ಇತ್ತಲ್ಲ, ಯಾಕೆ ಹುಲಿ ನನ್ನನ್ನು ಮುಟ್ಟಲಿಲ್ಲ ಅನ್ನೋ ಒಂದು ವಿಸ್ಮಯ, ಅಚ್ಚರಿ ಅವರನ್ನ ಕಾಡ್ತಾ ಇತ್ತು. ತಾವು ಉಳಿದದ್ದು ಹೇಗೆ? ನಾನು ಹಿಂಗುಳಿದೆ, ಹುಲಿ ತಿನ್ಬೇಕಾಗಿತ್ತಲ್ಲ ನನ್ನನ್ನ. ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ನಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ? ನನಗೆ ಪ್ರಜ್ಞೆ ಇರಲಿಲ್ಲ ಅಲ್ವಾ? ಹಾಗಿದ್ಮೇಲೆ ಹುಲಿ ನನ್ನನ್ನ ಎಳ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಯಾಕೆ ಎಳ್ಕೊಂಡು ಹೋಗ್ಲಿಲ್ಲ? ಆಶ್ಚರ್ಯ ಆಯ್ತವೆ. ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು. ಗೊತ್ತೇ ಆಗಲಿಲ್ಲ ಅವರು. ಏನಕ್ಕೆ ಹುಲಿ ಬಿಟ್ಟೋಯ್ತು? ಹೇಳ್ಕೊಂಡು ಹೋಗ್ಬೇಕು, ಹಚ್ಕೊಂಡು ಹೋಗ್ಬೇಕಾಯ್ತು. ಕುತ್ತಿಗೆ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾವೆ. ಎಷ್ಟೇ ಭಾರ ಇರಲಿ, ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ, ಜಿರಾಫೆ ಅಂತ ಪ್ರಾಣಿಗಳನ್ನೇ, ದೊಡ್ಡ ದೊಡ್ಡ ಕಾಡೆಮ್ಮೆಗಳನ್ನೇ ಏನ್ ಮಾಡ್ತವೆ? ಎಳೆದುಕೊಂಡು, ಜಿಂಕೆ ಅಂತ ಪ್ರಾಣಿಗಳನ್ನೇ ಎಳ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನಾವು 60-70 kg ಇರುವಂತ ಮನುಷ್ಯ ಯಾವ ಲೆಕ್ಕನೂ ಅಲ್ಲ. ಯಾಕೆ ಎಳ್ಕೊಂಡು ಹೋಗ್ಲಿಲ್ಲ? ಸಂದೇಹಕ್ಕೆ ಕೊನೆ ಇರಲಿಲ್ಲ. ಕಾಡ್ತಾ ಇತ್ತು. ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ, ರೈತರ ಜೊತೆಗೆ. ಏನಾಯ್ತು ಯಾಕೆ ಬಿಟ್ಟೋಯ್ತು ಹುಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಕೊನೆಗೂ ಕೌತುಕ ತಡಿಲ್ಲ ಅಂದ್ರೆ ಕೆಳೆಯುವುದು. ಏನಂತ? ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ನಾನು ಮುಖ ಮೇಲಾಗಿ, ನಾನು ಹೆಂಗಪ್ಪ ಅಂಗಾತ ಬಿದ್ದಿದ್ದು, ಆ ಕಡೆ ಬಿದ್ದಿದ್ದು. ನಾವು ಆಡ್ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಮೇಲ್ ಬೀಳೋದು ಅಂದ್ರೆ ಅಂಗಾತ ಅಂತ ಕರಿತೀವಿ. ಅಂಗಾತ ಮಲಗೋದು ಅಂತ. ಹಾಗೆ ಮುಖವನ್ನು ನೆಲದ ಕಡೆ ಮಾಡಿ ಮಲಗೋದನ್ನ ಮಕ್ಕಾಡೆ ಮಲಗೋದು ಅಂತ ಕರಿತೀವಿ. ಆ ಪ್ರಶ್ನೆ ಕೇಳ್ತಾರೆ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಇಲ್ಲ, ಅವರು ಬಿದ್ದಿದ್ದದ್ದು ಬೆನ್ನು ಮೇಲಾಗಿ. ಅದಕ್ಕೆ ರೈತರಿಂದ ಉತ್ತರ ಬರುತ್ತೆ. ಇಲ್ರಿ ಶಾನುಭೋಗ್ರೆ, ನೀವು ಬಿದ್ದಿದ್ದು ಬೆನ್ನು ಮೇಲ್ ಮಾಡಿಕೊಂಡು, ಮಕಾಡೆ ಅಂತೀವಲ್ವಾ, ಆ ಮಕಾಡೆ ಮೇಲೆ ಬಿದ್ದಿದ್ದು. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಶಾನುಭೋಗಿಗೆ ಉತ್ತರ ಸಿಕ್ತು. ಏನು ಉತ್ತರ ಅದು? ಹುಲಿ ಯಾಕೆ ನನ್ನನ್ನ ಬಿಟ್ಟು ಹೋಗಿದೆ? ಹುಲಿ ಯಾಕೆ ನನ್ನ ಬಿಟ್ಟೋಯ್ತು? ನಾನು ಅವಾಗಲೂ ಬೆನ್ನು ತೋರಿಸ್ಕೊಂಡು ಮಲ್ಕೊಂಡಿದ್ದೆ, ಅದೇ ಬೆನ್ನು ತೋರಿಸ್ಕೊಂಡು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಆ ಕಾರಣಕ್ಕೋಸ್ಕರನೇ ಹುಲಿ ನನ್ನನ್ನ ಬಿಟ್ಟು ಹೋಗಿದೆ ಅನ್ನೋ ಸತ್ಯ, ಅಂದ್ರೆ ಕೊನೆಗೂ ಕೂಡ ಹುಲಿ ತನ್ನ ಧರ್ಮ ಪಾಲಿಸ್ತಲ್ಲ ಅನ್ನೋ ಸತ್ಯ ಶಾನುಭೋಗರಿಗೆ ಗೊತ್ತಾಯ್ತು.
ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಕೊನೆಯವರೆಗೂ ತನಗೆ ಆಹಾರ ಸಿದ್ದಿದ್ರೂ ಪರವಾಗಿಲ್ಲ, ಉಸಿರೇನಿದ್ರೂ ಪರವಾಗಿಲ್ಲ, ಆದರೆ ತನ್ನ ಧರ್ಮ ಏನಿದೆ, ಹಿಂದಿನಿಂದ ಆಕ್ರಮಣ ಮಾಡದೇ ಇರೋದು, ಆ ಧರ್ಮವನ್ನು ಅದು ಪಾಲಿಸಿಕೊಂಡೇ ಬಂತು. ಮನುಷ್ಯನ ಅಂದ್ರೆ ತನ್ನ ಧರ್ಮವನ್ನ, ನಿಯಮಗಳನ್ನ, ತನ್ನ ಮೌಲ್ಯಗಳನ್ನು ಬದಲಾಯಿಸ್ಕೊಳ್ತಾನೆ. ಹೊತ್ತು ಬಂದಂಗೆ ಕೊಡೆ ಹಿಡಿ ಅಂತ ಕರೀತಾರಲ್ವಾ, ಅಂದ್ರೆ ಸೂರ್ಯನ ಬಿಸಿಲು ಹೆಂಗ್ ಬರುತ್ತೋ ಹಾಗೆ ನಾವೇನ್ ಮಾಡ್ತೀವಿ, ಪೂರ್ವ ದಿಕ್ಕಿಗಿದ್ರೆ ಪೂರ್ವದ ಕಡೆ ಕೊಡೆ ಹಿಡಿತೀವಿ ನೆರಳು ಸಿಗ್ಲಿ ಅಂತ, ಮಧ್ಯ ಬಂದ್ರೆ ಮಧ್ಯಕ್ಕೆ ಹಿಡಿತೀವಿ, ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಾನೆ ಅಂತಂದ್ರೆ ಪಶ್ಚಿಮದ ಕಡೆ ಹಿಡಿತೀವಿ, ಒಂದು ಸೂರ್ಯನ ಬೆಳಕಿನ ಕಿರಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಹಾಗೆ ಕಾಲ ಬಂದಂಗೆ ಏನ್ ಮಾಡೋದು, ಬದಲಾಗೋದು ನಾವು. ಆ ಪ್ರವೃತ್ತಿ ಮನುಷ್ಯನದು, ಪ್ರಾಣಿಗಳದಲ್ಲ. ಪ್ರಾಣಿಗಳು ತಮ್ಮ ಧರ್ಮ ಏನಿದೆಯೋ ಅದರ ಪ್ರಕಾರನೇ ಅವು ನಡ್ಕೊಳ್ತಾರೆ, ಹೌದಲ್ವಾ? ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಎಷ್ಟೇ ಕಷ್ಟ ಆಗಲಿ ತನ್ನ ಧರ್ಮವನ್ನು ಬಿಟ್ಟಿರಲಿಲ್ಲ. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಉದಾರ ಹೃದಯದವರಾದಂತಹ, ಉದಾರ ಹೃದಯರಾದ, ಉದಾರವಾದಂತಹ ಹೃದಯದವರು ಶಾನುಭೋಗರು, ಹೌದಲ್ಲ? ನಾವೆಲ್ಲ ಒಪ್ಪಲೇಬೇಕು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ರೈತರನ್ನ ಮಸಿಯ ಕಾಣಿಕೆಗಾಗಿ ಪೀಡಿಸ್ತಾ ಇರಲಿಲ್ಲ ಅಂತ ಪ್ರಾಮಾಣಿಕರು, ಇನ್ನೊಬ್ರಿಗೆ ತೊಂದರೆ ಕೊಟ್ಟವರಲ್ಲ ಅಂತ ಉದಾರ ಹೃದಯದವರಾದಂತಹ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಗಾಡಿಯಲ್ಲಿ ಕುಂತಿದ್ದಾರೆ, 4-5 ಜನ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಮಾಡ್ತಾ ಯಾಕೆ ಬಿಟ್ಟು ಹೋಯ್ತು, ಎಂತ ಪ್ರಾಣಿನಪ್ಪ ಅದು, ಕೊನೆಗೂ ತನ್ನ ಕುಲಧರ್ಮ ಬಿಡ್ಲಿಲ್ವಲ್ಲ, ನನ್ನ ಮಕಾಡೆ ಬಿದ್ದಿದ್ಕೆ ಆ ಹುಲಿ ನನ್ನ ತಿನ್ನಲಾರ್ದೆ, ಹಿಂದಿನಿಂದ ನನ್ನ ಮೇಲೆ ಆಕ್ರಮಣ ಮಾಡಲಾರ್ದೆ ನನ್ನನ್ನು ಬಿಟ್ಟೋಗಿದೆಯಲ್ಲ, ಎಷ್ಟು ಪ್ರಾಮಾಣಿಕ ಹುಲಿ ಅದು, ಭಲೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಮೆಚ್ಚುಗೆಯಿಂದ ಕೂಕೊಂಡ್ರಂತೆ, ಭಲೆ ಹುಲಿ ಅಂತ ಮಾತು ಹೊರಟಿತು. ಆ ರೀತಿ ಮಾತನ್ನ ಆಡಿದ್ರು. ಸಂದರ್ಭವನ್ನರಿಯದೆ, ಸಂದರ್ಭ ಏನೇ ನಡೆದಿತ್ತು ಅಂತ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ಬಂದಂತಹ ರೈತರಿಗೆ ಗೊತ್ತಿಲ್ಲ. 4-5 ಜನ ರೈತರಿಗೆ ಅದು ಯಾವ ಮಾಹಿತಿನೂ ಇಲ್ಲ. ಇವರೇನ ಕೇಳಿ ತಿಳ್ಕೊಂಡ್ರು, ಹೆಂಗ್ ಬಿದ್ದಿದ್ದೆ. ಅವರು ಹೇಳಿದ್ರು, ನಾವ್ ಹಿಂಗೆ ಕಾಯಿ ತರಕ್ ಹೋಗಿದ್ವಿ, ವಾಪಸ್ ಬರ್ತಾ ಇದ್ವಿ, ಎತ್ತಾಕೋ ಕಣಿ ಹಾಕಿದ್ವು, ನಾವು ಪಂಜನ್ ಹಿಡ್ಕೊಂಡು ತೋಟ ಹಾರಿಸ್ಕೊಂಡ ಬಂದ್ವಿ, ನೀವು ನೋಡಿದ್ರೆ ಬಿದ್ದಿದ್ರಿ. ಅವರೆಲ್ಲ ಹೇಳಿ ನಡೆದಿಲ್ಲ ಹೇಳಿದ್ರು. ಅದಕ್ಕಿಂತ ಮುಂಚೆ ಏನ್ ನಡೆದಿತ್ತು ಅನ್ನೋದನ್ನ ಶಾನುಭೋಗರು ಯಾರಿಗೆ ಹೇಳಿರ್ಲಿಲ್ಲ? ರೈತರಿಗೆ ಹೇಳಿರ್ಲಿಲ್ಲ. ಇದ್ಯಾವುದು ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಭಲೆ ಅಂತ ಕೂಗಿದಾಗ ಈ ಸಂದರ್ಭವನ್ನರಿಯದೆ ಅವರು ಆಡಿದಂತಹ ಮೆಚ್ಚುಗೆ ಮಾತಿನಿಂದ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತು. ಬಿದ್ದಂತಹ ಪೆಟ್ಟಿಗೆ, ಹೊಡೆದಂತಹ ಪೆಟ್ಟಿಗೆ ಅಂದ್ರೆ ಬಿದ್ದಿದ್ರಲ್ಲ ಆ ಪೆಟ್ಟಿಗೆ ನಾವು ಈ ಶಾನುಭೋಗರಿಗೆ ಹುಚ್ಚಿಗೆ ಹಿಡಿತೇನಪ್ಪ. ಸುಮ್ಮನೆ ಒಬ್ಬೊಬ್ಬರೇ ಮಾತಾಡ್ತಾರೆ, ಒಬ್ಬೊಬ್ಬರೇ ಭಲೆ ಅಂತ ಇದ್ದಾರೆ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಚ್ಚರಿ ಪಟ್ಟು ನೋಡ್ತಾ ಇದ್ದಾರೆ. ಗಾಡಿಯವರು ಇದೇನು ಈಗಿನೂ ಚೆನ್ನಾಗಿದ್ರಲ್ಲ, ಸುಮ್ಮನೆ ಕೂತಿದ್ದವರು ಶಬಾಷ್ ಅಂತ ಅಂದ್ಬಿಟ್ರೆ ಅಥವಾ ಭಲೆ ಅಂತ ಅಂದ್ಬಿಟ್ರೆ ಅಥವಾ ಇನ್ನೇನೋ ಹೇಳಿಬಿಟ್ರೆ ನಾವೇನ್ ಮಾಡ್ತೀವಿ, ಈಗಿನ ಚೆನ್ನಾಗಿಲ್ಲಲ್ಲಪ್ಪ ಇನ್ನು ಅನ್ಕಂತೀವಿ ಮನಸ್ಸಿನಲ್ಲಿ. ಆ ರೀತಿ ಅನ್ನಿಸ್ತು. ಹಂಗಂದ ತಕ್ಷಣ ಎಲ್ಲರೂ ಶಾನುಭೋಗರ ಮುಖ ನೋಡ್ತಾ ಇದ್ದಾರೆ. ಆ ರೈತರು 3-4 ಜನ ಶಾನುಭೋಗರಿಗೆ ಗೊತ್ತಾಯ್ತು, ಓಹೋ ಇವ್ರಿಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಮುಖನ ನೋಡ್ತಾ ಇದ್ದಾರಲ್ವಾ, ಸರಿ ಹೇಳ್ಬೇಕು ಅಂತ ಹೇಳಿ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಏನೇನಾಯ್ತು ಅನ್ನೋದೆಲ್ಲದನ್ನು ವಿವರಿಸಿ ಹೇಳಿದ್ರಂತೆ. ನೋಡಪ್ಪ, ಹೀಗೆ ನಾನು ಇರ್ಸಾಲಿಗೋಸ್ಕರ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದೆ. ಹೋಗಿ ವಾಪಸ್ ಬರ್ತಾ ಇದ್ದೆ, ತಡ ಆಗಿತ್ತು. ಈ ಕಡಿಮೆ ಮಾರ್ಗವಾಗಿ ಹೋಗ್ಬೇಕಲ್ಲ, ಮೊದಲಿನ ಕಡಿಮೆ ಮಾರ್ಗವಾಗಿ ಹೋಗ್ತಾ ಇದ್ದೆ. ನನ್ನನ್ನ ಹುಲಿ ಅಟ್ಟಿಸ್ಕೊಂಡು ಬಂದ್ಬಿಡ್ತು. ನಾನು ಈ ರೀತಿ ಎಲ್ಲ ಉಪಾಯಗಳನ್ನೆಲ್ಲ ಮಾಡಿ ತಪ್ಪಿಸ್ಕೊಂಡು ಇನ್ನೇನು ಹಿಂಗೆ ಆಗಬೇಕು, ಬಿದ್ದು ಬಿಟ್ಟೆ. ಆದರೂ ಹುಲಿ ನನ್ನನ್ನು ಬಿಟ್ಟು ಹೋಗಿದೆ.
ನಾನು ಹಂಗೆ ಬಿದ್ದಿದ್ದಲ್ಲ ಅದಕ್ಕೋಸ್ಕರ ಬಿಟ್ಟು ಹೋಗಿದೆ. ಎಲ್ಲ ವಿಚಾರಗಳನ್ನ ಸಂಪೂರ್ಣವಾಗಿ ಆ ರೈತರಿಗೆ ತಿಳಿ ಹೇಳಿದಂತೆ ಆವಾಗ ಓಹೋ ಅದಕ್ಕ ನೀವು ಬಂದಿದ್ದ ಆ ರೀತಿ ಮನೆ ಅಂತೇಳಿ ಸಮಾಧಾನ, ಅಂದ್ರೆ ಶಾನುಭೋಗರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಿಗೆ ಅನಿಸ್ತಂತೆ. ಮಕ್ಕಳೇ, ಇಷ್ಟು ಈ ಪಾಠದ. ಇನ್ನೂ ಸ್ವಲ್ಪ ಬಾಕಿ ಉಳಿದಿದೆ, ಅವಧಿ ಕಡಿಮೆ ಆದ್ರಿಂದ ಇನ್ನು ಉಳಿದ ಸ್ವಲ್ಪ ಭಾಗವನ್ನ ವ್ಯಾಕರಣಾಂಶ ಸಹಿತವಾಗಿ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅರ್ಥವಾಯ್ತಾ? ಹಾಗಾದ್ರೆ ಮುಂದಿನ ತರಗತಿಗೆ ಬರಬೇಕಾದ್ರೆ ನೀವು ಯಾವ್ಯಾವ ಮನೆ ಕೆಲಸವನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಈಗ ಬರ್ಕೊಳ್ಳಿ. ಸಂದರ್ಭ ಸಹಿತ ಉತ್ತರಿಸಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಅದೊಂದು ಸಾಲು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದೊಂದು ಸಾಲು. ಈ ಎರಡನ್ನ ಸಂದರ್ಭ ಸ್ವಾರಸ್ಯವನ್ನು ಬರ್ಕೊಂಡು ಬರಬೇಕು. ಅದಾದ ನಂತರ ಒಂದು ಪ್ರಶ್ನೆ, 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದ್ರ ಒಂದು ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ಕುರಿತು ತಿಳಿಸಿ. ಈ ಪ್ರಶ್ನೆಗೆ ಉತ್ತರವನ್ನ ಬರ್ಕೊಂಡು ಬರಬೇಕು. ಅವತ್ತಿನ ಪಾಠವನ್ನು ನಾವು ಅವತ್ತೇ ಓದೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗೆ, ಏಕಾಏಕಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಆದಾಗ ಒಂದೇ ಸಾರಿ ಹೊರೆ ಜಾಸ್ತಿ ಆಗುತ್ತೆ. ಒಂದು ಸುಮಾರು 2-3 ಕ್ವಿಂಟಲ್ ಇಲ್ಲಿ ಇದೆಯಪ್ಪ ಧಾನ್ಯ, ಇದನ್ನ ಆ ಕಡೆ 50 ಮೀಟ್ರು ಅಥವಾ 100 ಮೀಟ್ರು 10 ಕಿಲೋಮೀಟರ್ ದೂರ ಸಾಗಿಸ್ಬೇಕು. ಅವಾಗ ಏನ್ ಮಾಡ್ಬೋದು? ನಮ್ಮ ಕೈಲಿ ಎಷ್ಟಾಗುತ್ತೆ? ಒಂದೊಂದು 10 ಕೆಜಿ ಆಗುತ್ತಾ? 10 ಕೆಜಿ ಬಂದಾಗೆಲ್ಲ ತಗೊಂಡು 10 ಕೆಜಿ ಸುಲಭವಾಗಿ ತಗೊಂಡೋಗಿ ಇಟ್ಟು ಬಂದ್ಬಿಟ್ರೆ ಮುಂದಿನ ಅವಧಿಗಳಲ್ಲಿ ಅಲ್ವಾ ಆ ಭಾರನೂ ಈ ಕಡೆ ಕರಗ್ತಾ ಇರುತ್ತೆ, ಮತ್ತೊಂದ್ ಕಡೆ ಸೇರ್ಬೇಕಾದಂತ ಜಾಗ ಸೇರ್ತಾ ಇರುತ್ತೆ. ನಮಗೂ ಭಾರ ಆಗಲ್ಲ, ಸುಲಭವಾಗಿ ಈ ವಸ್ತುವನ್ನು ಸಾಗಾಟ ಮಾಡಿದಾಗೂ ಆಗತ್ತೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ನಿಮ್ಗೆ ಅರ್ಥ ಆಯ್ತಾನೆ. ಏಕಾಏಕಿ ಇಡೀ ಪುಸ್ತಕವನ್ನ 2-3 ದಿವಸದಲ್ಲಿ ಕುತ್ಕೊಂಡು ಓದ್ಬೇಕಾದ್ರೆ, ಅದು 1-2 ತಿಂಗಳಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಒತ್ತಡ ಅಂತ ಅನಿಸ್ಬೋದು. ಅದಕ್ಕೆ ಅವತ್ತೇ ಓದ್ತಾ ಅದರಲ್ಲಿ ಪಕ್ವತೆನ ಪಡಿತಾ ಹೋದ್ರೆ ನಿಮ್ಗೆ ಇನ್ನಷ್ಟು ಸುಲಭ ಆಗುತ್ತೆ. ಪರೀಕ್ಷೆ ಭಯನೂ ಇರಲ್ಲ, ಪರೀಕ್ಷೆನ ಲೀಲಾಜಾಲವಾಗಿ ಎದುರಿಸುವಂತಹ ಕೌಶಲ್ಯವನ್ನು ಬೆಳೆಸಿಕೊಂಡ ಹಾಗೆ ಆಗತ್ತೆ ಮಕ್ಕಳೇ. ಅರ್ಥವಾಯ್ತಾ? ಮುಗಿಸ್ತೀನಿ ಇಲ್ಲಿಗೆ. ಧನ್ಯವಾದ.